ಹಾಯ್ ಎಲ್ರಿಗೂ ನಮಸ್ಕಾರ. ಇಲ್ಲಿ ನೋಡ್ಬೋದು ಎಲ್ರಿಗೂ ಭಾಳ ಜನಕ್ಕೆ ಗೊತ್ತಿಲ್ಲ ಏನಪ್ಪ ಅಂದರೆ ಆಧಾರ್ ಅಪ್ಡೇಟ್ ಮಾಡಲಿಕ್ಕೆ ಇದೆ. ಅದು ಇಲ್ಲಿ ನೋಡ್ಬೋದು 14/12/2024 ಇದೇ ಲಾಸ್ಟ್ ಡೇಟ್ ಆಗಿರುತ್ತೆ. ಯಾವುದಕ್ಕಂದ್ರೆ ಫ್ರೀ ಕಾಸ್ಟಲ್ಲಿ ಆಧಾರ್ ಅಪ್ಡೇಟ್ ಮಾಡ್ಕೊಳ್ಬೋದು ಗುರು. ಇಲ್ಲಿ ನೋಡ್ಬೋದು ಫ್ರೀಯಾಗಿ ಆಧಾರ್ ಅಪ್ಡೇಟೇಷನ್ ಕೊಟ್ಟಿದ್ದಾರೆ. ಆಮೇಲೆ ಅವರು ಚಾರ್ಜ್ ಮಾಡ್ತಾಳೆ, ಪಕ್ಕ ಅವರು ಚಾರ್ಜ್ ಮಾಡ್ತಾರೆ. ಇಲ್ಲಿ ನೋಡ್ಬೋದು 14/12/2024 ಇಲ್ಲಿ ನೋಡ್ಬೋದು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಅಂದರೆ ಆಧಾರ್ ಕಾರ್ಡ್ ಒಳಗೆ ನಿಮ್ಮದು ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ವೆರಿಫಿಕೇಷನ್ ಮಾಡ್ಕೊಳ್ಬೇಕಾಗಿರುತ್ತೆ. ಇಲ್ಲಿ ನಾವು ನೋಡ್ಬೋದು ಕ್ಲಿಯರಾಗಿ ತೋರಿಸ್ಕೊಡ್ತಾನೆ ಇಲ್ಲಿ ಯಾವ ಥರ ಅಪ್ಲೈ ಮಾಡ್ಬೇಕಂದ್ರೆ. ನಾನು ಕೊಟ್ಟಿರೋ ಲಿಂಕ್ನ ಕ್ಲಿಕ್ ಮಾಡಿದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತಾರೆ. ಆ ಲಿಂಕ್ನ ಕ್ಲಿಕ್ ಮಾಡಿದರೆ ಈ ವೆಬ್ಸೈಟ್ಗೆ ಬರುತ್ತೆ ಸೀದಾ ಡೈರೆಕ್ಟ್. ಇಲ್ಲಪ್ಪ ನನಗೆ ಬೇಕಂದರೆ ಮೈ ಆಧಾರ್ ಅಂತ ಸರ್ಚ್ ಮಾಡ್ಕೊಂಡು ಲಾಗಿನ್ ಮಾಡ್ಕೋಬೋದು. ನಾನು ಕೊಟ್ಟಿರೋ ಲಿಂಕ್ನ ಕ್ಲಿಕ್ ಮಾಡಿಬಿಟ್ರೆ ನೆಕ್ಸ್ಟ್ ಇವಾಗ ಬರುತ್ತೆ. ಇಲ್ಲಿ ಕ್ಲಿಕ್ ಟು ಸಬ್ಮಿಟ್ ಅಂತ ಹೊಡಿಬೇಕು. ಇಲ್ಲಿ ನೆಕ್ಸ್ಟ್ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಬರುತ್ತೆ, ಲಾಗಿನ್ ಟು ಆಧಾರ್. ಮೈ ಆಧಾರ್ ಅಂತ ಹೊಡೆದವ್ರು ಕೂಡ ಇದೇ ಬಂದಿರುತ್ತೆ. ಇಲ್ಲಿ ನೋಡ್ಬೋದು ಫಸ್ಟಿಗೆ ಏನು ಮಾಡಬೇಕಂದ್ರೆ ಫಸ್ಟು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ಲಾಗಿನ್ ಆಗಬೇಕು. ಇಲ್ಲಿ ನೋಡ್ಬೋದು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ಇಲ್ಲಿ ಆ್ಯಂಡ್ ನೆಕ್ಸ್ಟು ಇಲ್ಲಿ ನಿಮ್ಮದು ಕ್ಯಾಪ್ಚೆ ಕೂಡ ಎಂಟರ್ ಮಾಡಿ. ಇಲ್ಲಿ ಕ್ಯಾಪ್ಚೆ ಎಂಟರ್ ಮಾಡಿದ್ರೆ ಲಾಗಿನ್ ವಿತ್ OTP ಅಂತ ಕ್ಲಿಕ್ ಮಾಡಿ. ಈ ಥರ ಮಾಡಿ ನೆಕ್ಸ್ಟು ಈಚ್ ಸ್ಟೆಪ್ಸ್ ನಾನು ಕ್ಲಿಯರಾಗಿ ಹೇಳ್ಕೊಡ್ತೇನೆ. ಎಲ್ಲರೂ ಮಾಡಿ, ಯಾಕಂದರೆ ಫ್ರೀ ಆಗಿದೆ. ನೆಕ್ಸ್ಟ್ ಆಮೇಲೆ ದುಡ್ಡು ಕೊಟ್ಟು ಮಾಡಬೇಕಾಗುತ್ತೆ. ಪ್ಲೀಸ್ ಎಲ್ಲರೂ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ನೋಡ್ಬೋದು ನಾನು ನೆಕ್ಸ್ಟ್ ಸ್ಟೆಪ್ನ ಈಚಾಗಿ ಹೇಳ್ತಾ ಹೋಗ್ತೇನೆ. ಪ್ಲೀಸ್ ಫಾಲೋ ಮಾಡಿ ಆ್ಯಂಡ್ ಗಮನ ಇಟ್ಟು ಕೇಳಿ. ಓಕೆ ಗಾಯ್ಸ್, ಇಲ್ಲಿ ನೋಡ್ಬೋದು ನೀವು ಯಾವಾಗ OTP ಲಾಗಿನ್ ಇತ್ತು OTP ಅಂತ ಕೊಡ್ತೀರಾ, ನೆಕ್ಸ್ಟ್ ಈ ನಿಮ್ಮ OTP ಕರೆಕ್ಟ್ ಆದ ನೆಕ್ಸ್ಟ್ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಕ್ಲಿಯರಾಗಿ ಮೆನ್ಷನ್ ಮಾಡಿದೆ, ಫಸ್ಟ್ಗೆ ಕೊಟ್ಬಿಟ್ಟಿದ್ದಾರೆ ಏನಪ್ಪ ಅಂದರೆ ಡಾಕ್ಯುಮೆಂಟ್ ಅಪ್ಡೇಟ್ ಅಂತ ಹೇಳಿ. ಇಲ್ಲಿ ನೋಡ್ಬೋದು ಇದರಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ. ನಾನು ಮುಂದೆ ಕ್ಲಿಯರಾಗಿ ತೋರಿಸ್ತೇನೆ ಏನು ಮಾಡಬೇಕಂತ. ಇವಾಗ ಫಸ್ಟಿಗೆ ಡಾಕ್ಯುಮೆಂಟ್ ಅಪ್ಡೇಟ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ನಿಮ್ಮ ಫೋನಲ್ಲಿ ಸಹ ಮಾಡ್ಬೋದು. ಯು ಹ್ಯಾವ್ ಆಲ್ರೆಡಿ ಆ್ಯಕ್ಟಿವ್ ಡ್ರಾಪ್ ಫ್ರಮ್ ದ ಪ್ರೀವಿಯಸ್. ಓಕೆ, ನೀವು ಏನಾದರೂ ಓಪನ್ ಮಾಡಿದರೆ ಈ ಥರ ಬರುತ್ತೆ. ಪ್ಲೀಸ್ ಇನ್ನೊಮ್ಮೆ ಲಾಗಿನ್ ಆಗಿಬಿಟ್ಟು ಈ ಥರ ಓಪನ್ ಮಾಡಿ ಆ್ಯಂಡ್ ಸ್ಟಾರ್ಟ್ ಆ್ಯಸ್ ಎ ರಿಫ್ರೆಶ್ ಅಂತ ಕೇಳ್ತಾರೆ. ನೀವು ಫಸ್ಟಿಗೆ ಒಂದು ಸತ ಸ್ಟಾರ್ಟಿಂಗ್ ಮಾಡ್ತಿದ್ರೆ ಈ ಥರ ಬರೋಲ್ಲ. ನಾನು ತೋರಿಸ್ಕೊಡ್ತೇನೆ ಯಾವ ಥರ ಬರುತ್ತೆ ಅಂತ ಹೇಳಿ ಇವಾಗ. ಓಕೆ ಗಾಯ್ಸ್, ಇಲ್ಲಿ ನೋಡ್ಬೋದು ನೀವು ಒಂದು ಕ್ಲಿಕ್ ಮಾಡಿ ನೆಕ್ಸ್ಟು ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಆಬ್ಜೆಕ್ಟಿವ್ ಆಫ್ ಡಾಕ್ಯುಮೆಂಟ್ ಅಪ್ಡೇಟ್ ಸರ್ವಿಸ್ ಅಂತ ಕೊಟ್ಟಿದ್ದಾರೆ. ಫಸ್ಟಿಗೆ ಇಲ್ಲಿ ನಾನು ಒಂದು ಕ್ಲಿಯರ್ ಮಾಡಿಬಿಡ್ತೇನೆ. ಯಾವುದಪ್ಪ ಅಂದರೆ ಇಲ್ಲಿ ನೋಡ್ಬೋದು 14/12/2024 ದಿಸ್ ಸರ್ವಿಸ್ ಈಸ್ ಫ್ರೀ ಆಫ್ ಕಾಸ್ಟ್ ಟಿಲ್ 14/12/2024. ಓಕೆ, ನಾಳೆ ತನಕ ಫ್ರೀ ಇದೆ. ನಾಳೆ ಒಳಗೆ ಯಾರು ಅಪ್ಲೋಡ್ ಮಾಡ್ತೀರಾ ಮಾಡ್ಕೊಂಬಿಡಿ. ಇಲ್ಲಾಂದರೆ ನೆಕ್ಸ್ಟ್ ಚಾರ್ಜ್ ಅಮೌಂಟ್ ಕೊಟ್ಟು ಅಪ್ಲೋಡ್ ಮಾಡಬೇಕಾಗತ್ತೆ ಡಾಕ್ಯುಮೆಂಟ್ಸ್. ಆ ಥರ ಬರುತ್ತೆ, ದುಡ್ಡು ಕೊಟ್ಟು ಮಾಡೋದು ಬರುತ್ತೆ. ಪ್ಲೀಸ್ ಫ್ರೀ ಇದ್ದಾಗೇ ಯೂಸ್ ಮಾಡ್ಕೊಳ್ಳಿ. ನಮ್ಮ ಇಂಡಿಯಾದವರು ಸ್ವಲ್ಪ ಲೇಜಿನೆಸ್ ಜಾಸ್ತಿ ಇರ್ತಾರೆ. ಯಾಕಂದರೆ ಆಮೇಲೆ ಮಾಡಿದ್ರಾಯ್ತು ಅಂತ ಹೇಳಿ ಆ ಥರ ಮಾಡ್ಲಿಕ್ಕೆ ಹೋಗ್ಬೇಡಿ. ದುಡ್ಡು ಕೊಟ್ಟು ಮಾಡೋದುಕೊಳ್ಳೋದಾದರೆ ಆಮೇಲೆ ಮಾಡ್ಕೊಳ್ಬೋದು. ಓಕೆ, ಇವಾಗ ದುಡ್ಡು ಕೊಡಲಾರ್ದೆ ಮಾಡ್ಕೊಳ್ಳೋದಿದೆ. ಪ್ಲೀಸ್ ಎಲ್ಲರೂ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ಇದರ ಕೊಟ್ಟಿದ್ದಾರೆ ಕ್ಲಿಯರಾಗಿ ಏನಪ್ಪ ಅಂದರೆ ಇಲ್ಲಿ ನೋಡ್ಬೋದು ಸಬ್ಮಿಟಿಂಗ್ ದ ಲೇಟೆಸ್ಟ್ ಪ್ರೂಫ್ ಆಫ್ ಐಡೆಂಟಿಟಿ ಇಲ್ಲಿ ಕೊಟ್ಟಿದ್ದಾರೆ. ನೀವು ಐಡೆಂಟಿಟಿ ಪ್ರೂಫ್ನ ಇಲ್ಲಿ ಅಪ್ಲೋಡ್ ಮಾಡಬೇಕು. ಯಾವ ಥರ ಅಂದರೆ ಇಲ್ಲಿ ಆಧಾರ್ ಬೇಸ್ನ ಅಕ್ಯುರೇಸಿನ ಇನ್ಕ್ರೀಸ್ ಮಾಡಲಿಕ್ಕೆ ಇಲ್ಲಿ ನೋಡ್ಬೋದು ಅಕ್ಯುರೇಸಿನ ಆಧಾರ್ ಡಾಟಾಬೇಸ್ ಒಳಗೆ ಇನ್ಕ್ರೀಸ್ ಮಾಡಲಿಕ್ಕೆ ನೀವು ಅಪ್ಲೋಡ್ ಮಾಡಬೇಕು. ಇದು ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಬಿಡಿ, ನಾನು ಹೇಳ್ತೇನೆ ಅಂತ. ಇವಾಗ ಫಸ್ಟಿಗೆ 14/12/2024 ಲಾಸ್ಟ್ ಡೇಟ್ ಇದೆ ಅಪ್ಲೋಡ್ ಮಾಡಲಿಕ್ಕೆ. ಆ್ಯಂಡ್ ಇನ್ನೊಂದು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಇಫ್ ಯು ಲುಕಿಂಗ್ ಫಾರ್ ಅಡ್ರೆಸ್ ಅಪ್ಡೇಟ್. ಓಕೆ, ಇಲ್ಲಿ ಅಪ್ಡೇಟ್ ಅಡ್ರೆಸ್ ಮಾಡಬೇಕಂದ್ರೆ ನೀವು ಇಲ್ಲೇ ಕ್ಲಿಕ್ ಮಾಡ್ಬೋದು. ನಾನು ಮುಂದೆ ಸಹ ತೋರಿಸ್ತೇನೆ. ಅಲ್ಲಿ ನೀವು ಅಪ್ಡೇಟ್ ಓಕೆ ನಿಮ್ಮ ಅಡ್ರೆಸ್ನೇ ಚೇಂಜ್ ಮಾಡ್ಬೇಕನ್ನೋರು ಇಲ್ಲೇ ಕ್ಲಿಕ್ ಮಾಡ್ಕೊಂಡು ನೀವು ಅಲ್ಲಿ ಕೇಳೋ ಡಾಕ್ಯುಮೆಂಟ್ಸ್ ಯಾವುದಾದ್ರು ಕೇಳ್ತಾರೆ ಅದನ್ನ ಅಪ್ಲೋಡ್ ಮಾಡ್ಕೊಳ್ತಾ ಹೋಗಬೇಕು. ಆ್ಯಂಡ್ ನಿಮ್ಮದು ನೇಮ್ ಡಾಟಾ ಆ್ಯಂಡ್ ನಿಮ್ಮದು ಅಡ್ರೆಸ್ ಚೇಂಜ್ ಮಾಡಬೇಕಾದ್ರೆ ನಿಮ್ಮ ಕ್ಲಿಯರಾಗಿ ನಿಮ್ಮ ಫಾದರ್ ನೇಮ್ ಆ್ಯಂಡ್ ನಿಮ್ಮ ಊರು ಯಾವ ಜಿಲ್ಲೆ ಎಲ್ಲ ಪೋಸ್ಟ್ ಬರುತ್ತೆ ಅದನ್ನು ಕ್ಲಿಯರಾಗಿ ಮೆನ್ಷನ್ ಮಾಡ್ಕೊಂಡು ಅಲ್ಲಿ ಕೂಡ ಸಬ್ಮಿಟ್ ಮಾಡ್ಕೋಬೇಕು. ಅದನ್ನು 30 days ಟೈಮ್ ಇರುತ್ತೆ ಅದರೊಳಗೆ ಅಪ್ಡೇಟಿಗೆ. ಆ್ಯಂಡ್ ಇವಾಗ ನೋಡ್ಬೋದು ನಾನು ಇಲ್ಲಿ ತೋರಿಸ್ತೇನೆ. ಇವಾಗ ನಂದೆಲ್ಲ ಕರೆಕ್ಟ್ ಇದೆ ಅನ್ನೋರು ಮಾತ್ರ ಇಲ್ಲಿ ನೋಡ್ಬೋದು ಸರ್ವಿಸ್ ಈಸ್ ಫ್ರೀ ಆಫ್ ಕಾಸ್ಟ್. ನಾನು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತೇನೆ. ನೆಕ್ಸ್ಟ್ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಗೊತ್ತಾಗ್ಲೋರು ಅನ್ಸುತ್ತಾ ಇಲ್ಲಿ ಓದ್ಕೊಳ್ಳೋಕೆ ಬರಲಿರೋರು ಸಹ ಈ ವಿಡಿಯೋ ನೋಡ್ಕೊಂಡು ಮಾಹಿತಿನ ತಿಳ್ಕೊಳ್ಳಿ. ಇಲ್ಲಿ ನೋಡ್ಬೋದು ಫಸ್ಟಿಗೆ ಹೌ ಇಟ್ ವರ್ಕ್ಸ್ ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಪ್ರೂಫ್ ಆಫ್ ಅಡ್ರೆಸ್ ಅಂದರೆ ನಿಮ್ಮ ಅಡ್ರೆಸ್ ಪ್ರೂಫ್ನ ಇಲ್ಲಿ ಅಪ್ಲೋಡ್ ಮಾಡೋಕ್ಕಾಗುತ್ತೆ. ಆ್ಯಂಡ್ ಸೆಕೆಂಡ್ ಸ್ಟೆಪ್ಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನಾನು ಇಲ್ಲಿ ತೋರಿಸ್ತಾ ಹೋಗ್ತೇನೆ. ನೆಕ್ಸ್ಟ್ ನಾನು ಇಲ್ಲಿ ಡೈರೆಕ್ಟಾಗಿ ಮಾಡಿ ತೋರಿಸ್ತೇನೆ. ಇಲ್ಲಿ ನೋಡ್ಬೋದು ಈ ಥರ ನಿಮ್ಮ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಪ್ಲೀಸ್ ವೆರಿಫೈ ಡೆಮೋಗ್ರಾಫಿಕ್ ಡೀಟೇಲ್ಸ್ ಅಂತ ಇದೆ. ಇಲ್ಲಿ ನೀವು ಕೊಟ್ಟಿರೋಂಥ ಮಾಹಿತಿ ನಿಮ್ಗೆ ಕರೆಕ್ಟ್ ಆಗಿದೆಯಪ್ಪ, ನನ್ನ ಅಡ್ರೆಸ್, ನನ್ನ ಡೇಟ್ ಆಫ್ ಬರ್ತ್, ನನ್ನ ಜೆಂಡರ್ ಎಲ್ಲ ಕರೆಕ್ಟ್ ಆಗಿದೆ ಅಂತಂದರೆ ಇಲ್ಲಿ ಟಿಕ್ ಐ ವೆರಿಫೈ ದ ಅಬೋ ಡೀಟೇಲ್ಸ್ ಅಂತ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದನ್ನ ಚೆಕ್ ಮಾಡ್ಕೊಂಡು ಕ್ಲಿಕ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಿ. ಇಲ್ಲಿ ನಿಮ್ದು ಎಲ್ಲ ಡೀಟೇಲ್ಸ್ ಕರೆಕ್ಟ್ ಇದ್ದಾಗ ಮಾತ್ರ. ಓಕೆ, ನಾನು ಕರೆಕ್ಟ್ ಇದೆಯಾ ಅಂದರೆ ನೆಕ್ಸ್ಟ್ ಅಂತ ಕೊಟ್ಟೆ. ನೆಕ್ಸ್ಟ್ ಓಪನ್ ಆಗುತ್ತೆ. ಈ ಥರದ್ದಾಗಿ ನೀವು ಕ್ಲಿಯರಾಗಿ ಕೊಡ್ಬೋದು. ಇಲ್ಲಿ ನೋಡ್ಬೋದು ಇವಾಗ ನೆಕ್ಸ್ಟ್ ಇಲ್ಲಿ ಗೈಡ್ಲೈನ್ಸ್ ಫಾರ್ ಅಪ್ಲೋಡಿಂಗ್ ಡಾಕ್ಯುಮೆಂಟ್ಸ್. ನಂದೆಲ್ಲ ಕರೆಕ್ಟ್ ಇದೆ ಡಾಕ್ಯುಮೆಂಟು. ಓನ್ಲಿ ನಾನು ಡಾಕ್ಯುಮೆಂಟ್ಸ್ ಅಷ್ಟೇ ಅಪ್ಲೋಡ್ ಮಾಡ್ಕೋಬೇಕನ್ನೋರಿಗೆ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಅಡ್ರೆಸ್ ಕೂಡ ಚೇಂಜ್ ಮಾಡೋದು ನಾನು ಅಲ್ಲಿ ಹೇಳಿದೆ ಈಸಿಯಾಗಿ. ನನ್ನ ಅಡ್ರೆಸ್ ಚೇಂಜ್ ಮಾಡ್ಬೇಕನ್ನೋರಿಗೆ ಮಾತ್ರ ಅಲ್ಲಿ ಹೋಗಿ ಕ್ಲಿಕ್ ಮಾಡೋದು ಚೇಂಜ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಅವರು ಕೂಡ ಇದನ್ನು ಮಾಡಲೇಬೇಕು. ನೆಕ್ಸ್ಟ್ ಅಪ್ಲೋಡ್ ಡಾಕ್ಯುಮೆಂಟ್ ಮಾಡಲೇಬೇಕು. ಇಲ್ಲಿ ನೋಡ್ಬೋದು
ಓಕೆ, ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ, ಡಾಕ್ಯುಮೆಂಟ್ ಸೈಜ್ ಲೆಸ್ ದೆನ್ 2 MB ಇರಬೇಕು. ಅಂದರೆ 2 MB ಲೆಸ್ ದೆನ್ ಇರಬೇಕು. ಗೊತ್ತಾಗ್ಲೋರು ನೆಟ್ಕೇಫ್ ಸೆಂಟರ್ಗೆ ಹೋಗಿ ಅಲ್ಲಿ ಅಪ್ಲೋಡ್ ಮಾಡಿಸ್ಬೋದು. ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್ ಯಾವ ಟೈಪ್ ಇರಬೇಕು ಅಂದರೆ JPEG ಇರಬೇಕು, ಇಲ್ಲ PNG ಇರಬೇಕು, ಆ್ಯಂಡ್ PDF ಫೈಲ್ನಲ್ಲಿ ಇರ್ಬೋದು. ಇಲ್ಲಿ ನೋಡ್ಬೋದು. ಓಕೆ, ನಾನು ಇಲ್ಲಿ ಕ್ಲಿಯರಾಗಿ ತೋರಿಸ್ತೇನೆ. ಫಸ್ಟ್ ಇಲ್ಲಿ 2 ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, 1 ಡಾಕ್ಯುಮೆಂಟ್ ಆ್ಯಂಡ್ 2 ಡಾಕ್ಯುಮೆಂಟ್. ಇಲ್ಲಿ ನಾನು ಯಾವ್ದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು ಅನ್ನೋರು ಕನ್ಫ್ಯೂಸ್ ಇದ್ದವ್ರಿಗೆ ಇಲ್ಲಿ ನೋಡ್ಬೋದು, ಕ್ಲಿಯರಾಗಿ ಕೊಟ್ಬಿಟ್ಟಿದ್ದಾರೆ ಅವರು. PSC ಡಾಕ್ಯುಮೆಂಟ್ ಆಗಿರ್ಬೋದು, ಮೆಡಿಕ್ಲೈಮ್ ಆಗಿರ್ಬೋದು, ಡಿಸಬಿಲಿಟಿ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್, ಜೆಂಡರ್ ಎಕ್ಸ್ಪೆಕ್ಟೇಷನ್ ಅಂದರೆ ಚೇಂಜ್ಡ್ ಜೆಂಡರ್ ಮಾಡ್ಕೊಂಡಿರ್ತಾರೆ. ನೆಕ್ಸ್ಟ್ ಇಂಡಿಯನ್ ಪಾಸ್ಪೋರ್ಟ್ ಇದ್ದರೆ ಅಪ್ಲೋಡ್ ಮಾಡ್ಬೋದು. ಕಿಸಾನ್ ಫೋಟೋ ಪಾಸ್ಬುಕ್ ಕೂಡ ಇದ್ದವರು ಅಪ್ಲೋಡ್ ಮಾಡ್ಬೋದು. ಆ್ಯಂಡ್ ಮಾಸ್ ಕಾರ್ಡ್, 10th ಮಾಸ್ ಕಾರ್ಡ್ ಆಗಿರ್ಬೋದು, ಅಥವಾ ಸ್ಟೇಟ್ ಆರ್ ಸೆಂಟ್ರಲ್ ಮಾಸ್ ಕಾರ್ಡ್ ಬಂದಿರ್ಬೋದು. ಮ್ಯಾರೇಜ್ ಸರ್ಟಿಫಿಕೇಟ್, ನೇಮ್ ಆಫ್ ಎಕ್ಸ್ಪ್ರೆಷನ್ ಗೆಜೆಟ್ ಅಂದರೆ ನೇಮ್ ಚೇಂಜ್ ಮಾಡ್ಕೊಂಡಿರ್ತಾರೆ, ಅದು ಕೂಡ ಅಪ್ಲೋಡ್ ಮಾಡ್ಬೋದು. ಪ್ಯಾನ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ ಆಗಿರ್ಬೋದು. ಆ್ಯಂಡ್ ಪಾಸ್ಬುಕ್ ವಿತ್ ಫೋಟೋಗ್ರಫಿ ಆಗಿರ್ಬೋದು. ಇಲ್ಲಿ ನೋಡ್ಬೋದು, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಕೂಡ ಇಲ್ಲಿ ಕ್ಯಾಟರೈಸ್ಡ್ ಬೈ RBI ಅಂತ ಬರುತ್ತೆ. ಆ್ಯಂಡ್ ಪೆನ್ಷನರ್, ಫೋಟೋ ID ತುಂಬ ಇದೆ. ಇಲ್ಲಿ ನೋಡ್ಬೋದು, ನಾನು ಈಸಿಯಾಗಿ ನಿಮಗೆ ಹೇಳ್ಕೊಡ್ತೇನೆ ಯಾವ್ದು ಅಪ್ಲೋಡ್ ಮಾಡ್ಬೋದು ಅಂತ. ಅಂದರೆ ಇಲ್ಲಿ ಕ್ಲಿಯರ್ ಆಗಿರೋದು ನಮ್ಮ ಹತ್ರ ಎಲ್ಲರ ಹತ್ರ ಇರುತ್ತೆ, ಅದು ಈಸಿಯಾಗಿ ಅಪ್ಲೋಡ್ ಮಾಡ್ಬೋದು. ಓಕೆ, ಇಲ್ಲಿ ನೋಡ್ಬೋದು ಪ್ಯಾನ್ ಕಾರ್ಡ್ ಅಂತ ಇದೆಯಲ್ಲ, ಪ್ಯಾನ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ರಿ, ಯಾಕಂದರೆ ತುಂಬ ಎಲ್ಲರ ಹತ್ರ ಇರುತ್ತೆ ಪ್ಯಾನ್ ಕಾರ್ಡ್ ನಂಬರ್. ಇಲ್ಲಿ ನೋಡ್ಬೋದು, ಪ್ಯಾನ್ ಕಾರ್ಡ್ ಸೆಲೆಕ್ಟ್ ಮಾಡೋರು ಪ್ಲೀಸ್ ನಿಮ್ಮ ಪ್ಯಾನ್ ಕಾರ್ಡ್ ಕರೆಕ್ಟ್ ಆಗಿದೆ ಅಂತ ಒಂದ್ಸಲ ಇದ್ದರೆ ಮಾತ್ರ ಸೆಲೆಕ್ಟ್ ಮಾಡಿ. ಎಲ್ಲಾರ್ದವರು ಅಲ್ಲಿ ಡಾಕ್ಯುಮೆಂಟ್ಸ್ ಇದೆ, ಸ್ಕೂಲ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ಬೋದು, ಲಿವಿಂಗ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ತುಂಬ ಇದೆ, ಅದರಲ್ಲಿ ಯಾವುದಾದ್ರೂ ನಿಮ್ಮ ಹತ್ರ ಡಾಕ್ಯುಮೆಂಟ್ ಯಾವ್ದು ಕರೆಕ್ಟ್ ಆಗಿದೆ ಅಡ್ರೆಸ್ ಬುಕ್ಕಿಗೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಇಲ್ಲಿ ನೋಡ್ಬೋದು, ಇಲ್ಲಿ ದ ಸ್ಕ್ಯಾನ್ಡ್ ಇಮೇಜ್ ಆಫ್ ಡಾಕ್ಯುಮೆಂಟ್ ಮಸ್ಟ್ ಬಿ ಲಿಜಿಬಲ್ ಅಂದರೆ ಕ್ಲಿಯರ್ ಆಗಿರಬೇಕು. ಅಂದರೆ ಯಾವ ಥರದ್ದು ಬ್ಲರ್ ಆಗಿರಬಾರ್ದು, ಆ ಥರ ಇರ್ಬೋದು. ಲೆಸ್ ದೆನ್ 2 MB ಅಂದರೆ PDF ಫೈಲ್ ಮಾಡ್ಕೊಳ್ಳಿ, ಯಾಕಂದರೆ ತುಂಬ ಕ್ಲಿಯರ್ ಬರುತ್ತೆ. ಈ ಥರ ನೀವು ಅಪ್ಲೋಡ್ ಮಾಡ್ಬೋದು. ಇಲ್ಲಿ ನೋಡ್ಬೋದು, ಓಕೆ ಅಂತ ಕೊಡ್ತೀವ. ಇಲ್ಲಿ ನೆಕ್ಸ್ಟ್ ಇಲ್ಲಿ ವಿಮ್ಯಾನ್ ಡೀಟೇಲ್ಸ್ ಅಪ್ಲೋಡ್ ಡಾಕ್ಯುಮೆಂಟ್ ಇದೆ. ಇಲ್ಲಿ ನಿಮ್ಮ PDF ಫೈಲ್ನ ಅಪ್ಲೋಡ್ ಮಾಡಿಬಿಡಿ. ಇಲ್ಲ ನಾನೊಂದು ಅಪ್ಲೋಡ್ ಮಾಡಿಯೇ ತೋರಿಸ್ತೇನೆ ನಾನು ಇಲ್ಲಿ ಪ್ರಾಕ್ಟಿಕಲಾಗಿ ಯಾವ ಥರ ಮಾಡಬೇಕಂತ ಹೇಳಿ. ಇಲ್ಲಿ ನೋಡ್ಬೋದು, ಸೆಕೆಂಡ್ ಕೂಡ ಅದೇ ರೀತಿ ಇದೆ. ಇಲ್ಲಿ ನೋಡ್ಬೋದು, ಸೆಕೆಂಡ್ ಕೂಡ ಇದೆ. ನಾನು ಸೆಕೆಂಡಿಗೆ ಯಾವ ಸೆಲೆಕ್ಟ್ ಮಾಡ್ಬೇಕಂತ ಅಂದರೆ ಇಲ್ಲಿ ನೋಡ್ಬೋದು, ವೋಟರ್ ID ಎಲ್ಲರ ಹತ್ರ ಇರುತ್ತೆ. ಜನರಲ್ ಆಗಿ ಎಲ್ಲರ ಹತ್ರ ವೋಟರ್ ID ಅದೇ ಇರುತ್ತೆ. ಸೊ ವೋಟರ್ ಐಡಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಪ್ಪ ಅಂದರೆ ನನ್ನ ಹತ್ರ 10th ಮಾರ್ಕ್ಸ್ ಕಾರ್ಡ್ ಇದೆ, ನಾನು ಕಾಲೇಜು ಸ್ಕೂಲಲ್ಲಿ ಇರ್ತೀನಪ್ಪ ಅಂತಂದರೆ 10th ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು, ತೋರಿಸ್ತೇನೆ ನಾನು ಇವಾಗ. ಓಕೆ, ಇಲ್ಲಿ ನೋಡ್ಬೋದು, ನೀವು ನಿಮ್ಮದು SCB ಅಂದರೆ ಇನ್ಕಮ್ ಕಾಸ್ಟ್ ಕೂಡ ಇಲ್ಲಿ ನೀವು ಅಪ್ಲೋಡ್ ಮಾಡ್ಬೋದಾಗಿರುತ್ತೆ. ಇಲ್ಲಿ ನೋಡ್ಬೋದು, OBC ಸರ್ಟಿಫಿಕೇಟ್ ಇಶ್ಯೂಡ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ಅದೇ, ಅಂದರೆ ನಿಮ್ಮ ಇನ್ಕಮ್ ಕಾಸ್ಟ್ ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೋದು. ಕಾಸ್ಟ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡ್ಕೊಂಬಿಡಿ, ಯಾಕಂದರೆ ಕಾಸ್ಟ್ ಸರ್ಟಿಫಿಕೇಟ್ ಇದ್ದೇ ಇರುತ್ತೆ. ಇಲ್ಲಾಂದರೆ ನನ್ನ ಹತ್ರ ರೇಷನ್ ಕಾರ್ಡ್ ಇದೆ ಅಂದರೆ ರೇಷನ್ ಕಾರ್ಡ್ ಕೂಡ ಅಪ್ಲೋಡ್ ಮಾಡ್ಬೋದು. ಇಲ್ಲಿ ಓಕೆ, ಗ್ಯಾಸ್ ಕನೆಕ್ಷನ್ ಬಿಲ್ ಕೂಡ ಇಲ್ಲಿ ಅಪ್ಲೋಡ್ ಮಾಡ್ಬೋದು. ಲೆಸ್ ದೆನ್ 3 months ಆಗಿರಬೇಕು. ಆ ಡಾಕ್ಯುಮೆಂಟ್ನಷ್ಟೇ ಇಲ್ಲಿ ಅಪ್ಲೋಡ್ ಮಾಡಿ. ಇಲ್ಲಾಂದರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೂಡ ಇಲ್ಲಿ ಅಪ್ಲೋಡ್ ಮಾಡ್ಬೋದಾಗಿರುತ್ತೆ. ಇಲ್ಲಿ ನೋಡ್ಬೋದು, ಯಾರಾದರೂ ಡಿಸೇಬಿಲಿಟಿ, ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದ್ದರೆ ಅವ್ರದ್ದು ಒಂದು ಕಾರ್ಡ್ ಇರುತ್ತೆ. ಆ ಕಾರ್ಡ್ನ, ಡಿಸೇಬಿಲಿಟಿ ಕಾರ್ಡ್ನ ನೀವು ಇಲ್ಲಿ ಕೂಡ ಅಪ್ಲೋಡ್ ಮಾಡ್ಬೋದಾಗಿರುತ್ತೆ. ಬೆಸ್ಟ್ ಅಂದರೆ ಇಲ್ಲಿ ನಾನು ವೋಟರ್ ID ಸೆಲೆಕ್ಟ್ ಮಾಡಿ ತೋರಿಸ್ತೇನೆ ಯಾವ ಥರದ್ದು ಅಂತ ಹೇಳಿ. ಓಕೆ, ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡ್ತಾರೆ ಅವರು. ಓಕೆ, ನೀವು ಎಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಕ್ಲಿಕ್ ಮಾಡಿದರೆ ವಿಮ್ಯಾನ್ ಡೀಟೇಲ್ಸ್ ಅಪ್ಲೋಡ್ ಅಂತ ಬರುತ್ತೆ. ಇಲ್ಲಿ ನೀವು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡ್ಬೋದು. ಎರಡು ಕೂಡ ಅಪ್ಲೋಡ್ ಮಾಡಿ ನೆಕ್ಸ್ಟ್ ಅಂತ ಕೊಡಿ. ಓಕೆ ಗಾಯ್ಸ್, ಇಲ್ಲಿ ನೋಡ್ಬೋದು, ನೀವು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿ ನೆಕ್ಸ್ಟ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಕ್ಲಿಕ್ ಮಾಡಿದ ನೆಕ್ಸ್ಟ್ ಬರೋದೇ ಈ ಥರ ಬರುತ್ತೆ, ಡಿಯರ್ ಸ್ಟೂಡೆಂಟ್ ಅಂತ ಹೇಳಿ. ಇಲ್ಲಿ ನೋಡ್ಬೋದು, ದ ಸರ್ವಿಸ್ ಈಸ್ ಫ್ರೀ ಆಫ್ ಕಾಸ್ಟ್ ಟಿಲ್ 14/12/2024 ತನಕ ಇದು ಕಾಸ್ಟ್ ಫ್ರೀ ಇದೆ. ಅಂದರೆ ಫ್ರೀ ಆಫ್ ಕಾಸ್ಟ್, ದುಡ್ಡು ತೊಗೊಳ್ಳೋದಿಲ್ಲ ಅಂತೇಳಿ. ಇಲ್ಲಿ ನೋಡ್ಬೋದು, ನೀವು ಕರೆಕ್ಟಾಗಿ 2 ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡಿ. ಓಕೆ, ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡಿ ಎಲ್ಲ ಆದ ನೆಕ್ಸ್ಟು ಗಾಯ್ಸ್, ಇಲ್ಲಿ ನೋಡ್ಬೋದು, ನೀವು ಸಬ್ಮಿಟ್ ಕೊಟ್ಟಾದ ನೆಕ್ಸ್ಟ್ ಬರೋದೇ. ಇಲ್ಲಿ ನೋಡ್ಬೋದು ಟ್ರಾನ್ಸಾಕ್ಷನ್ ಸ್ಟೇಟಸ್, ಇಲ್ಲಿ ನೋಡ್ಬೋದು ಸಕ್ಸಸ್ ಅಂತ ಇದೆ. ಆ್ಯಂಡ್ ಪೇಮೆಂಟ್ ಡೇಟ್ ಆ್ಯಂಡ್ ಟೈಮ್, ಇಲ್ಲಿ ಫ್ರೀ ಆಫ್ ಕಾಸ್ಟ್ ಇರೋದ್ರಿಂದ ಇಲ್ಲಿ ನೋಡ್ಬೋದು 0 ಅಮೌಂಟ್ ತೋರಿಸ್ತಾ ಇದೆ. ಯಾರು 14/12 ಡೇಟ್ ಒಳಗಡೆ ಅಪ್ಲೋಡ್ ಮಾಡ್ತೀರಾ ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಆಮೇಲೆ ಅವ್ರಿಗೆ ದುಡ್ಡು ಕೊಟ್ಟು ಅಪ್ಲೋಡ್ ಮಾಡಬೇಕಾಗುತ್ತೆ. ಈ ಥರ ಅಪ್ಲೋಡ್ ಮಾಡೋದು ಬೇಡ ಅಂತೇಳಿ 14/12 ಪ್ಲೀಸ್ ಅಪ್ಲೋಡ್ ಮಾಡಿ. ಇಲ್ಲಿ ನೋಡ್ಬೋದು ಡೌನ್ಲೋಡ್ ದ ಅಕ್ನಾಲಜ್ಮೆಂಟ್ ಇದೆ. ಈ ಅಕ್ನಾಲಜ್ಮೆಂಟ್ನ ಪ್ಲೀಸ್ ಡೌನ್ಲೋಡ್ ಮಾಡ್ಕೊಳ್ಳಿ. ಇದು ಮುಂದೆ ನಿಮಗೆ ರೆಫರೆನ್ಸಿಗೆ ಹೆಲ್ಪ್ ಆಗುತ್ತೆ. ಇಲ್ಲಿ ನೋಡ್ಬೋದು, ನಾರ್ಮಲಿ ಅಪ್ಡೇಟ್ ರಿಕ್ವೆಸ್ಟ್ ಈಸ್ ವಿತಿನ್ ದ 30 days ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು 30 days ಅದ್ರೊಳಗೆ ಈ ರಿಕ್ವೆಸ್ಟ್ ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಅಪ್ಡೇಟ್ ಟೇಕ್ ಮೇ ಬಿ ಅಪ್ ಟು 60 days ಆಗಿರ್ಬೋದು. ಇಲ್ಲಾಂದರೆ ಇನ್ಕ್ಲೂಸ್ ಆಫ್ 30 day ಪೀರಿಯಡ್ ಆಫ್ HOP ಆಗ್ತದೆ. ಇಲ್ಲಿ ನೋಡ್ಬೋದು ವಿತಿನ್ 90% ಸರ್ವಿಸ್ ಸ್ಟ್ಯಾಂಡರ್ಡ್. ಇಲ್ಲಿ ನೋಡ್ಬೋದು, ಇದೊಂದು 30-60 days ಒಳಗೆ ತೊಗೊಳುತ್ತೆ. ಈಗ ಫ್ರೀಯಾಗಿ ಅಪ್ಲೋಡ್ ಮಾಡೋದು ಈ ಥರವಾಗಿ ನೀವು ಆದ್ರ ಡೀಟೇಲ್ಸ್ನ ಅಪ್ಲೋಡ್ ಮಾಡ್ಬೋದು. ಯಾರಿಗಾದರೂ ಏನಾದರೂ ಇಶ್ಯೂ ಪ್ರಾಬ್ಲಮ್ ಆಗ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಆ್ಯಂಡ್ ಇಲ್ಲಿ ನೋಡ್ಬೋದು, ತುಂಬ ಈಸಿಯಾಗಿ ಫ್ರೀ ಆಫ್ ಕಾಸ್ಟಲ್ಲಿ ಅಪ್ಲೋಡ್ ಮಾಡೋ ಪ್ರೊಸೆಸನ್ನು ನಾನು ತಿಳಿಸ್ಕೊಟ್ಟಿದ್ದೇನೆ. ನಿಮಗೆ ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪ್ಲೀಸ್ ಥ್ಯಾಂಕ್ ಯು.